ವಾಲ್ಮೀಕಿ ಹಗರಣ ಎಷ್ಟರ ಮಟ್ಟಿಗೆ ಅಂತಂದರೆ ಕೋಟ್ಯಾಂತರ ರೂಪಾಯಿ ಹೋಗಿದೆಯಲ್ಲ ಒಂದು ಅಕೌಂಟಿಂದ ಇನ್ನೊಂದು ಅಕೌಂಟ್ಗೆ ಹೇಗೆ ಹೋಯಿತು ಅನ್ನುವಂಥದ್ದು. ಅದಕ್ಕೋಸ್ಕರ ಅಕೌಂಟ್ಗಳು ಸೃಷ್ಟಿಯಾದವಲ್ಲ, ಯಾವ ರೀತಿ ಸೃಷ್ಟಿಯಾದವು ಇದಕ್ಕೆ ಸಂಬಂಧಪಟ್ಟಂಗೆ ಇಡಿ ಎಲ್ಲವನ್ನೂ ಕೂಡ ಶೋಧಿಸ್ತಾ ಇದೆ, ಎಲ್ಲವನ್ನೂ ಕೂಡ. ಆದರೆ ಕೆಲ ಅಧಿಕಾರಿಗಳು ನಾಟಕ ಆಡ್ತಾ ಇದ್ದಾರೆ. ಅವರು ತಾವಿಟ್ಟಿರುವಂಥ ಫೈಲ್ಗಳು ದಾಖಲೆಗಳಿದೆಯಲ್ಲ, ಆ ದಾಖಲೆಗಳನ್ನು ತೋರಿಸ್ಲಿಕ್ಕೇ ತಯಾರಿಲ್ಲ. ಇಲ್ಲ, ನಮಗೆ ಕೀ ಕಳ್ಕೊಂಡೋಗಿದೆ, ಮಿಸ್ ಆಗಿ ಹೋಗಿದೆ, ಇವೆಲ್ಲ ಸಬೂಬುಗಳನ್ನು ಹೇಳ್ತಾ ಇದ್ರು. ಕೊನೆಗೆ ಅಧಿಕಾರಿಗಳು ಏನು ಮಾಡಿದರು ಅಂತಂದರೆ, ಅವರು ಒಂದು ಕೆಲಸ ಮಾಡಿದ್ದು, ಕೀ ಮೇಕರ್ಸನ್ನು ಕರೆದ್ರು, ಈಗ ಹಿಂಗಂತ ಡ್ರಾರನ್ನು ಒಡೆದು ಓಪನ್ ಮಾಡಿದ್ರು, ದಾಖಲೆಗಳನ್ನು ವಶಪಡಿಸ್ಕೊಂಡಿದ್ದಾರೆ. ಇಲ್ಲಿ ತನಕ ಬಂದಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ಈ ಮುಖ್ಯಮಂತ್ರಿಗಳು ಜೊತೆಗೆ DCM ಅವರ ಹೇಳಿಕೆ, ಅಂದರೆ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಅದು ಕೂಡ ಒಂದು ಲೆಕ್ಕದಲ್ಲಿ ವಿಚಿತ್ರವಾದಂಥ ಹೇಳಿಕೆಗಳು. ಏನು ಅಂತಂದರೆ, ಒಬ್ಬೊಬ್ಬರ ರೀತಿ ಒಂದೊಂದು ಸ್ಟೇಟ್ಮೆಂಟ್ಗಳು ಒಂದೊಂದು ರೀತಿ ಬರ್ತಾ ಇವೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣ, ಈ ಡೀಲ್ ಆಗಿದ್ದು ಎಲ್ಲಿ, ಹೇಗೆ? ಕೋಟಿ ಕೋಟಿ ಡೀಲ್ನ ಎಕ್ಸ್ಕ್ಲೂಸಿವ್ ವಿವರಗಳನ್ನು ಟಿವಿನಲ್ಲಿ ನಿಮ್ಮ ಮುಂದಿಡ್ತಾ ಇದೆ. ಒಂದೇ ಒಂದು ಮೀಟಿಂಗ್ನಿಂದ ಹಗರಣದಲ್ಲಿ, ಅಂದರೆ ಹಗರಣಕ್ಕೆ ಆ ಬಿಗ್ ಡೀಲನ್ನು ನಡೆಸಲಾಯಿತು. ಅದರಿಂದಲೇ ಈ ಹಗರಣ ಹೊರಗಡೆಗೆ ಬಂತು. 187 ಕೋಟಿ ನುಂಗ್ಲಿಕ್ಕೆ ಶಾಂಗ್ರಿಲಾ ಹೋಟೆಲ್ನಲ್ಲಿ ಇವರು ಸಭೆಯನ್ನು ಮಾಡಿದ್ರು. ನಾಗೇಶ್ವರ ರಾವ್ ಅಂಡ್ ಯೂನಿಯನ್ ಬ್ಯಾಂಕ್ ಅಧಿಕಾರಿಗಳ ಸಭೆ 2023 ಡಿಸೆಂಬರ್ನಲ್ಲಿ ಶಾಂಗ್ರಿಲಾ ಹೋಟೆಲ್ನಲ್ಲಿ ಸಭೆಯನ್ನು ಕರೆಯಲಾಗಿತ್ತು. ಡೀಲ್ ಆಗಿದ್ದು ಇಲ್ಲಿ. ಸೊ ಬೇರೆ ಬೇರೆ ಸಂಗತಿಗಳು ಹೊರಗಡೆ ಬರ್ತಾ ಇವೆ. ಇದು ಸಾಮಾನ್ಯ ಅಲ್ಲ. ಶಾಂಗ್ರಿಲಾ ಹೋಟೆಲ್ನಲ್ಲಿ ಸಭೆ ಮಾಡಿದ್ರು, ಅಲ್ಲಿ ಡೀಲ್ ಆಗಿತ್ತು. ಯಾರ್ಯಾರು ಪಾಲ್ಗೊಂಡಿದ್ರು, ಯಾವ್ಯಾವ ರೀತಿ ಡೀಲ್ ಆಯಿತು, ಯಾವ ರೀತಿ ಹಣ ಲೂಟಿ ಮಾಡಬೇಕು ಅಂತ ಪ್ಲಾನ್ ಮಾಡಿದರು. ನಾಗೇಂದ್ರ PA ದೇವೇಂದ್ರಪ್ಪ, ಆಪ್ತ ನೆಕ್ಕಂಟಿ ನಾಗರಾಜ್, ನಾಗೇಂದ್ರ ಸಂಬಂಧಿ ನಾಗೇಶ್ವರ ರಾವ್, ಮಾಜಿ MD ಪದ್ಮನಾಭ, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ ಅಧಿಕಾರಿಯೊಬ್ಬರು, ಇವರೆಲ್ಲ ಸೇರಿಕೊಂಡು ಸಭೆ ಮಾಡಿದರು. ಅಂದರೆ ಇದರಲ್ಲಿ ಬಹಳಷ್ಟು ಜನ ಇನ್ವಾಲ್ವ್ ಆಗಿದ್ದಾರೆ. 2023 ಡಿಸೆಂಬರ್ನಲ್ಲಿ, ಮೊನ್ನೆ ಡಿಸೆಂಬರ್ನಲ್ಲಿ ಶಾಂಗ್ರಿಲಾ ಹೋಟೆಲ್ನಲ್ಲಿ ಸಭೆ ಮಾಡಲಾಗಿತ್ತು. ಬ್ಯಾಂಕ್ನಲ್ಲಿ ಖಾತೆ ತೆರೀಬೇಕು ಅಂತ ನೆಕ್ಕಂಟಿ ನಾಗರಾಜ್ ನಿರ್ಧಾರ ಮಾಡಿದರು. ಅದಕ್ಕೆ ಕಾರಣ ಏನಪ್ಪ ಅಂದರೆ, ಅದರ ಹುಕುಂ ಬಂದಿದ್ದೇ ನಾಗೇಂದ್ರಯಿಂದ. ಇಲ್ಲಿ ಖಾತೆ ತೆರೀರಿ ಅಂತ ನೆಕ್ಕಂಟಿ ನಾಗರಾಜ್ಗೆ ಹೇಳಿದ್ದೇನೆ ನಾಗೇಂದ್ರ. ಖಾತೆ ತೆರೆಯಕ್ಕೆ ಆಗಲ್ಲ ಅಂತ ನಿಗಮದ MD ಪದ್ಮನಾಭ ಹೇಳಿದ್ರಂತೆ. ಮೀಟಿಂಗ್ ಸಂದರ್ಭದಲ್ಲಿ ಹೋಟೆಲ್ ಹೊರಗಡೆನೇ ನಾಗೇಂದ್ರ ಇದ್ರು. ಪದ್ಮನಾಭ ಆಗಲ್ಲ ಅಂತ ಹೇಳ್ತಿದ್ದಂಗೆನೇ ನಾಗೇಂದ್ರ ಒಳಗಡೆ ಬಂದರು, ಎಂಟ್ರಿ ಕೊಟ್ಟರು, ಖುದ್ದು ಒಳಗಡೆ ಬಂದರು. ನಾಗೇಂದ್ರ ಆವಾಗಿನ ಸಚಿವರು, ಈಗ ಮಾಜಿ ಸಚಿವರು. ಪದ್ಮನಾಭಗೆ ಖಾತೆ ತೆರೆದು ಠೇವಣಿ ಇಡಿ ಅಂತ ನಾಗೇಂದ್ರ ಸೂಚನೆ ಕೊಟ್ಟರು. ಒಬ್ಬ ಮಂತ್ರಿ ಹೇಳಿದ್ಮೇಲೆ ಕೇಳಲೇಬೇಕಲ್ಲ. ಹೋಟೆಲ್ನಲ್ಲಿ ಮೀಟಿಂಗ್ ಆದ ಮೇಲೆ ಹೊಸ ಖಾತೆ ಓಪನ್ ಆಯಿತು. ಇಲ್ಲಿಂದಲೇ ನಿಗಮದ 187 ಕೋಟಿ ರೂಪಾಯಿ ವರ್ಗಾವಣೆಯ ದಂಧೆ ಆರಂಭ ಆಯಿತು. 187 ಕೋಟಿ ರೂಪಾಯಿ ವರ್ಗಾವಣೆ ಹೆಂಗೆ ಶುರುವಾಯಿತು ಅಂತ, ಅದಕ್ಕೆ ಪ್ರಮುಖವಾದಂಥ ಕಾರಣ ಏನಪ್ಪ ಅಂತಂದರೆ, ಶಾಂಗ್ರಿಲಾ ಹೋಟೆಲ್ನಲ್ಲಿ ನಡೆದಂಥ ಸಭೆ. ಅದರಲ್ಲಿ ನೆಕ್ಕಂಟಿ ನಾಗರಾಜ್ ಇದ್ದರು, ಜೊತೆಗೇನಂತಾರೆ ನಾಗೇಂದ್ರ ಕೂಡ ಹೊರಗಡೆಗಿದ್ದರು, MD ಇದ್ದರು.